ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಈ ಒಂದು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನೀವು ನೋಡಿದ ನಂತರ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ KCET, CSIR ನೆಟ್, ಗೇಟ್ ಮತ್ತು IIT JAM ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ಒಂದು ನಮ್ಮ ವಿಡಿಯೋನಲ್ಲಿ ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಇವತ್ತು ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಯಾವ ಒಂದು ಟಾಪಿಕ್ನಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದರೆ KCET 2023 ಮ್ಯಾಥಮೆಟಿಕ್ಸ್ ಪೇಪರಲ್ಲಿ ಗ್ರೂಪ್ ಥಿಯರಿ ಕ್ವಶನ್ಸ್ ನಾವೆಲ್ಲ ಸಾಲ್ವ್ ಮಾಡ್ತಾ ಹೋಗೋಣ. ಅಂದರೆ KCET 2023 ಮ್ಯಾಥಮೆಟಿಕ್ಸ್ ಪೇಪರ್ ಒಳಗಡೆ ಗ್ರೂಪ್ ಥಿಯರಿ ಕೆಲವೊಂದು ಕ್ವಶನ್ಸ್ ಕೇಳಿದರು. ಸೊ ಆ ಒಂದು ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾವಿಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಮ್ಮದೊಂದು ವಾಟ್ಸಪ್ ಚಾನಲ್ ಇದೆ, ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ನಿಮಗೆ ಪ್ರತಿಯೊಂದು ವಿಡಿಯೋದ ನಿಮಗೆ ಅಪ್ಡೇಟ್ ಬೇಕಿದ್ರೆ ಒಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ ಒಂದು ಚಾನಲ್ ಲಿಂಕ್ನ ನಾನಿಲ್ಲಿ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ. ಮತ್ತು ನೀವೇನಾದರೂ ಡೈಲಿ ಕೆಲವೊಂದು ಕ್ವಶನ್ಸ್ ಡಿಸ್ಕಸ್ ಮಾಡಬೇಕಂದ್ರೆ ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಆ ಒಂದು ವಾಟ್ಸಪ್ ಗ್ರೂಪ್ದು ಕೂಡ ನಾನಿಲ್ಲಿ ಲಿಂಕ್ನ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮುಖಾಂತರ ನೀವು ವಾಟ್ಸಪ್ ಗ್ರೂಪ್, ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ 2023 ಕೇಳಿರ್ತಕ್ಕಂಥ ಗ್ರೂಪ್ ಥಿಯರಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಕ್ವಶನ್ ಏನಿದೆ ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ. ಅಂದರೆ ನನಗಿಲ್ಲಿ 4 ಆಪ್ಷನ್ ಇದಾವೆ, ಅದರಲ್ಲಿ ಯಾವುದು ಟ್ರೂ ಆಪ್ಷನ್ ಅಂತ ಕೇಳ್ತಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ನೋಡೋಣ. ZN is group with respect to multiplication modulo n. Second option, Q is group with respect to multiplication. Third one, Z is group with respect to multiplication. ZN is group with respect to addition modulo n. ಸೊ 4ರಲ್ಲಿ ಯಾವ್ದು ಗ್ರೂಪ್ ಆಗ್ತಿದೆ ಅಂತ. ಸೊ ಕಾಮನ್ ಆಗಿ ನಮ್ಗೆ ಏನರ್ಥ ಆಗ್ತಿದೆ, ಇಲ್ಲಿ ಗ್ರೂಪ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನಮ್ಗೆ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಒಂದು ಆಲ್ಜಿಬ್ರಾಕ್ ಸ್ಟ್ರಕ್ಚರ್ ಗ್ರೂಪ್ ಆಗಬೇಕಂದ್ರೆ ಇದು ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲ್ ಏನಂದರೆ ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲ್ ಏನಂತ ಈ ಥರ ಬರೀತೀವಿ. ಸೊ ಯಾವುದಾದ್ರು ನಾನ್ ಎಂಟಿ ಸೆಟ್ ಒಂದು ಬೈನರಿ ಆಪರೇಷನ್ ಜೊತೆಗಿದ್ರೆ ಅದರಲ್ಲಿ ಆಲ್ಜಿಬ್ರಾಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n ಅಂತ. ಸೊ ಇದು ಒಂದು ಆಲ್ಜಿಬ್ರಾಕ್ ಸ್ಟ್ರಕ್ಚರ್. ಸೊ ಯಾವ್ದಾದ್ರು ಕೊಟ್ಟಿರ್ತಕ್ಕಂಥ ಒಂದು ಆಲ್ಜಿಬ್ರಾಕ್ ಸ್ಟ್ರಕ್ಚರಲ್ಲಿ ಗ್ರೂಪ್ ಆಗಬೇಕಂದ್ರೆ 4 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಫಸ್ಟ್ ಏನಾಗಬೇಕು, ಇಲ್ಲಿ ಫಸ್ಟು ಗ್ರೂಪ್ ಆಗಬೇಕಲ್ವ. ಆ ಗ್ರೂಪ್ ಆಗಕ್ಕೆ ಏನು ಮಾಡಬೇಕು, ಫಸ್ಟು ಕ್ಲೋಸರ್ ಲಾ ಸ್ಯಾಟಿಸ್ಫೈ ಮಾಡಬೇಕು, ಕ್ಲೋಸರ್ ಲಾ. ಸೆಕೆಂಡ್, ಅಸೋಸಿಯೇಟಿವ್ ಲಾ, ಅಸೋಸಿಯೇಟಿವ್ ಲಾ. ಮೂರನೇದು ಐಡೆಂಟಿಟಿ ಲಾ, ಐಡೆಂಟಿಟಿ ಲಾ. ಫೋರ್ತ್ ಒನ್ ಇನ್ವರ್ಸ್ ಲಾ. ಸೊ 4 ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ, ನಾವು ಗ್ರೂಪ್ ಅಂತ ಕರಿತೀವಿ. ಇದ್ರ ಜೊತೆಗೆ ಕಮ್ಯುಟೇಟಿವ್ ಲಾ ಏನಾದರೂ ಸ್ಯಾಟಿಸ್ಫೈ ಮಾಡಿದ್ರೆ, ಇದ್ರ ಜೊತೆಗೆ ಕಮ್ಯುಟೇಟಿವ್ ಲಾ ಏನಾದರೂ ಸ್ಯಾಟಿಸ್ಫೈ ಮಾಡಿದ್ರೆ ಇದನ್ನು ಇನ್ಕ್ಲೂಡ್ ಮಾಡಿ ಪೂರ್ತಿ ಈ ಒಂದು 5 ಲಾನ ಸ್ಯಾಟಿಸ್ಫೈ ಮಾಡಿದ್ರೆ ಅವಾಗ ಏನಂತ ಕರಿತೀನಿ, ಅದನ್ನು ಅಬೇಲಿಯನ್ ಗ್ರೂಪ್ ಅಂತ ಕರಿತೀನಿ. ಸೊ ಫಸ್ಟ್ 4 ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಗ್ರೂಪ್, ಅದ್ರ ಜೊತೆಗೆ ಕಮ್ಯುಟೇಟಿವ್ ಲಾ ಕೂಡ ಒಂದು ಸ್ಯಾಟಿಸ್ಫೈ ಮಾಡಿದ್ರೆ ಅವಾಗ ಅದನ್ನು ಅಬೇಲಿಯನ್ ಗ್ರೂಪ್ ಅಂತ ಕರಿತೀನಿ. ಓಕೆ, ಫಸ್ಟ್ ಏನಿದೆ ಇಲ್ಲಿ, ಫಸ್ಟ್ ಆಪ್ಷನ್ ZN ಈಸ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲ್ ಏನಂತ ಹೇಳಿದರೆ, ಸೊ ಇದು ಗ್ರೂಪ್ ಆಗುತ್ತಲ್ಲ ಆಗಲ್ವ ಅಂತ ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕೊಟ್ಟಿರೋದೇನು ಅವರಲ್ಲಿ ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲ್ n. ಸೊ ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲ್ ಎಲಿಮೆಂಟ್ಸ್ ಹೆಂಗಿರುತ್ತೆ ಅಂದರೆ 1, 2, 3, 4 ಅಪ್ ಟು n-1. ಸೊ ಇಲ್ಲಿ 0 ಇರಲ್ಲ. ಅದು ವಿತ್ ರೆಸ್ಪೆಕ್ಟ್ ಟು ZN ಅಡಿಷನ್ ಮಾಡಲು ಏನಿದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ, 0, 1, 2, 3 ಅಪ್ ಟು n-1. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಇದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಇದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ನೆನಪಲ್ಲಿಡಿ. ಸೊ ಇವಾಗ ನಾವಿಲ್ಲಿ ಇದು ಗ್ರೂಪ್ ಆಗುತ್ತೆ ಇಲ್ಲ ಅಂತ ನೋಡಬೇಕು. ಸೊ ನಾವೊಂದು ಎಕ್ಸಾಂಪಲ್ ತಗೋತೀನಿ, ಏನಂತ Z6 ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಲ್ಟಿಪ್ಲಿಕೇಶನ್ ಮಾಡಲು 6. ಸೊ ಇದರಲ್ಲಿ ಹೆಂಗಿರುತ್ತೆ ಎಲಿಮೆಂಟ್ಸು 1, 2, 3, 4, 5. 6 ಬರಲ್ಲ, ಯಾಕಂದರೆ 6 - 1 ಲಾಸ್ಟ್. ಸೊ n-1 ಏನಿದ್ರೆ n-1, 6 ಇದ್ರೆ 6 - 1. ಸೊ ಇವಾಗ ನಾನು ಈ ಕೊಟ್ಟಿರ್ತಕ್ಕಂಥ ಒಂದು ಆಲ್ಜಿಬ್ರಾಕ್ ಸ್ಟ್ರಕ್ಚರಲ್ಲಿ ಗ್ರೂಪ್ ಆಗುತ್ತಿಲ್ಲ ಅಂತ ನೋಡಬೇಕು. ಸೊ ಇದು ಗ್ರೂಪ್ ಆಗಬೇಕಂದ್ರೆ ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ, ಐಡೆಂಟಿಟಿ ಜೊತೆಗೆ ಇನ್ವರ್ಸ್ ಲಾ ಕೂಡ ಎಕ್ಸಿಸ್ಟ್ ಆಗಬೇಕು. ಸೊ ಇಲ್ಲಿ ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಡಿಷನ್ ಇದ್ರೆ ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ ಎರಡು ಸ್ಯಾಟಿಸ್ಫೈ ಆಗುತ್ತೆ. ಸೊ ಐಡೆಂಟಿಟಿ ಎಲಿಮೆಂಟ್ 1. ಸೊ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ 1, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಇದ್ರೆ ಐಡೆಂಟಿಟಿ ಎಲಿಮೆಂಟ್ 0. ಸೊ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ 1 ನಮಗೆ ಇಲ್ಲಿ ಎಕ್ಸಿಸ್ಟ್ ಆಗ್ತಿದೆ. ಸೊ ಅದರಲ್ಲಿ ಐಡೆಂಟಿಟಿ ಲಾ ಸ್ಯಾಟಿಸ್ಫೈ ಮಾಡ್ತೀವಿ. ಇನ್ವರ್ಸ್ ಚೆಕ್ ಮಾಡೋಣ.
ಸಪೋಸ್ ಯಾವುದಾದ್ರು ಒಂದು ಎಲಿಮೆಂಟಿಗೆ ಇನ್ವರ್ಸ್, ಎಲ್ಲ ಎಲಿಮೆಂಟಿಗೆ ಇನ್ವರ್ಸ್ ಇರಬೇಕು. ಒಂದಕ್ಕಿದ್ದು ಒಂದಕ್ಕಿಲ್ಲ ಅಂದರೂ ಇನ್ವರ್ಸ್ಲ ಎಕ್ಸಿಸ್ಟ್ ಆಗಲ್ಲ ಅಂತ ಕೂಡ ಹೇಳ್ತೀನಿ ನಾನು. ಸೊ ಸಪೋಸ್ ಎ ಈಕ್ವಲ್ ಟು 2 ಅಂತ ತೊಗೊಳ್ತೀನಿ. ಸೊ ಇನ್ವರ್ಸ್ ಹೆಂಗಿರುತ್ತೆ, ಎ ಸ್ಟಾರ್ ಎ ಇನ್ವರ್ಸ್ ಈಕ್ವಲ್ ಟು ಐಡೆಂಟಿಟಿ. ಸೊ 2 ಅಂತ ತೊಗೊಂಡಿದ್ದೀನಿ. ಸೊ ಎ ಇನ್ವರ್ಸ್ ನನಗೊಂದು ಎಕ್ಸಿಸ್ಟ್ ಆಗಬೇಕು, ಅದನ್ನ ಎಲ್ಲಿರಬೇಕು, ಇದೇ ಒಂದು Z6 ಒಳಗಡೆ ಇರಬೇಕು. ಅವೆರಡನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಐಡೆಂಟಿಟಿ ಎಲಿಮೆಂಟ್ 1 ಬರಬೇಕು. ಸೊ ಯಾವತ್ತು ಸಿಗುತ್ತೆ ನನಗಿಲ್ಲಿ, ಪ್ರತಿಯೊಂದನ್ನು ಮಲ್ಟಿಪ್ಲೈ ಮಾಡ್ತಾ ಹೊಡಬೇಕಿದ್ರೆ ನೋಡಿ. Z6 ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 1, 2, 3, 4, 5. ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ 1 ನಮಗೆ ಗೊತ್ತಿರೋಂಗೆ ಎ ಸ್ಟಾರ್ ಎ ಇನ್ವರ್ಸ್ ಈಕ್ವಲ್ ಟು 1. ಸಪೋಸ್ ನಾನು ಏನು 2 ಅಂತ ತೊಗೊಂಡ್ರೆ ಏನಾಗುತ್ತೆ, ಸಪೋಸ್ ಮಲ್ಟಿಪ್ಲಿಕೇಶನ್ ಏನಂತ ತೊಗೊಳ್ತೀನಿ, ಎ ಇನ್ವರ್ಸ್ ಏನಂತ ತೊಗೊಳ್ಬೋದು, 1 ತೊಗೊಂಡ್ರೆ ಏನಾಗುತ್ತೆ, 1 ತೊಗೊಂಡ್ರೆ ಏನಾಗುತ್ತೆ 2 ಆಗುತ್ತೆ, ವಿಚ್ ಇಸ್ ನಾಟ್ ಈಕ್ವಲ್ ಟು ಐಡೆಂಟಿಟಿ. ಸೊ ಇನ್ವರ್ಸ್ನ ನಾನು 3 ತೊಗೊಂಡ್ರೆ 2ನೇ ತೊಗೋಣ ಫಸ್ಟ್. 1 2 ಅಂದರೆ ನೋಡಿ ತೊಗೊಂಡು 2 ತೊಗೊಂಡ್ರೆ ಏನಾಗುತ್ತೆ 4 ಆಗುತ್ತೆ, ಇದು ಕೂಡ ನಾಟ್ ಈಕ್ವಲ್ ಟು ಐಡೆಂಟಿಟಿ. 3 ತೊಗೊಂಡ್ರೆ ಏನಾಗುತ್ತೆ ಇನ್ವರ್ಸ್ 6 ಆಗುತ್ತೆ. ಇಲ್ಲಿ 1 2 3 4 5 6, ಇಲ್ಲಿ 5 ಇದೆ ಅಂದರೆ 6 ಏನರ್ಥ, ರಿಟರ್ನ್ ಬರುತ್ತೆ ನಾನು. ಸೊ 6 ಏನಾಗುತ್ತೆ, ಇಲ್ಲಿಗೆ ರಿಟರ್ನ್ ಬರುತ್ತೆ. ಸೊ ಇದನ್ನೈತಿ ಇಲ್ಲಿ 6 ಆಯಿತು. ಸೊ ನಾವು ಇವಾಗ ಏನು ನೋಡ್ಬೇಕು, ಇಲ್ಲಿ ಈ 6 ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 ಅಲ್ಲಿ ವ್ಯಾಲ್ಯೂ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 ಅಂದರೆ ಈ 6 ಇಂದ ನಾನು ಈ 6ನ ಡಿವೈಡ್ ಮಾಡಿದ್ರೆ ನನಗೆ ರಿಮೈಂಡರ್ ಏನು ಉಳಿಯುತ್ತೆ, 0 ಬರುತ್ತೆ. ಬಟ್ 0 ಬರ್ತಿದೆ. ಸೊ 0 ಅನ್ನೋದೇನಿಲ್ಲ ನಮ್ಮ ಒಂದು Z6 ಒಳಗಡೆ ಇಲ್ಲ. ಸೊ ಇದೂ ಆಗಲ್ಲ. ನೀವೇನೇ ಮಾಡ್ತಾ ಹೋಗಿ ನಮಗೆ ಇಲ್ಲಿ 2ಗೆ ಯಾವುದೇ ಒಂದು ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. 2 × 3 ಮಾಡಿದಾಗ ಏನು ಬರ್ತಿದೆ, 6 ಬರ್ತಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 ಅಲ್ಲಿ ನಮಗಿಲ್ಲಿ ಇದು ನಮ್ಮ ಈ ಒಂದು Z6 ಅಲ್ಲಿ ಬರ್ತಿಲ್ಲ ಅಂದರೆ ಏನಾಗಲಿ, ಇದು ಕ್ಲೋಸರ್ ಲಾನೇ ಸ್ಯಾಟಿಸ್ಫೈ ಮಾಡಲ್ಲ. ಸೊ ನೀವು ಯಾವುದೇ ಎರಡು ಎಲಿಮೆಂಟ್ನ ತೊಗೊಂಡು ಅವೆರಡು ಎಲಿಮೆಂಟ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ಕೂಡ ನಮ್ಮ ಒಂದು ಸೆಟ್ ಒಳಗಡೆ ಇರಬೇಕು. ಹೌದಾ. ಕ್ಲೋಸರ್ ಲಾ ಅಂದರೆ ಏನಿಲ್ಲಿ ಸಿಂಪಲ್. ಕ್ಲೋಸರ್ ಲಾ ಅಂದರೆ ಏನಿಲ್ಲ, ಒಂದು ಸೆಟ್ ಇದೆ, ಈಗ Z6 ಇದೆ. ಸೊ Z6 ಅಲ್ಲಿ ಇರ್ತಕ್ಕಂಥ ಯಾವುದೇ ಎರಡು ಎಲಿಮೆಂಟ್ನ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ಕೂಡ ಅದೇ ಸೆಟ್ ಒಳಗಡೆ ಇರಬೇಕು. ಸೊ ಸಪೋಸ್ ನಾನು ಎ ಈಕ್ವಲ್ ಟು 2, ಸಪೋಸ್ ಬಿ ಈಕ್ವಲ್ ಟು 3 ಅಂತ ತೊಗೊಳ್ತೀನಿ. ಸೊ 2 × 3 ಮಾಡಿದಾಗ ಏನು ಬಂತು, 6 ಬಂತು. 6 ಮಾಡಲು 6 ಅಲ್ಲಿ ಏನಾಗುತ್ತೆ, 0 ಆಗುತ್ತೆ. ಬಟ್ 0 ಡಸ್ ನಾಟ್ ಬಿಲಾಂಗ್ಸ್ ಟು Z6 ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6. ಸೊ ಕ್ಲಿಯರ್ಲಿ ಕ್ಲೋಸರ್ ಲಾನೇ ಸ್ಯಾಟಿಸ್ಫೈ ಮಾಡ್ತಿಲ್ಲ. ಸೊ ಕ್ಲೋಸರ್ ಲಾನೇ ಸ್ಯಾಟಿಸ್ಫೈ ಮಾಡಲ್ಲ ಅಂದರೆ ಬೇರೆ ಯಾವುದೋ ನಾವು ಚೆಕ್ ಮಾಡೋದೇ ಬೇಕಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ Zn ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n, ಮಲ್ಟಿಪ್ಲಿಕೇಶನ್ ಮಾಡಲು ಏನಾಗಲ್ಲ, ಗ್ರೂಪ್ ಆಗಲ್ಲ. ಸೊ ಯಾವಾಗ ಆಗುತ್ತೆ ಬೇಕಿರೋದು, ನಾನು ನಿಮಗೆ ಇದೊಂದು ರಿಸಲ್ಟ್ ಹೇಳ್ತೀನಿ ನೋಡಿ. Zn ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n ಈಸ್ ಗ್ರೂಪ್ ಆರ್ ಅಬೆಲಿಯನ್ ಗ್ರೂಪ್ ಆರ್ ಸೈಕ್ಲಿಕ್ ಗ್ರೂಪ್. ಸೊ Zn ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n ಗ್ರೂಪ್ ಆಗುತ್ತೆ, ಅಬೆಲಿಯನ್ ಗ್ರೂಪ್ ಆಗುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಯಾವಾಗ, ಇಫ್ ಅಂಡ್ ಓನ್ಲಿ ಇಫ್ n ಈಸ್ ಪ್ರೈಮ್. n ಏನಾದರೂ ಪ್ರೈಮ್ ಆದರೆ ಏನಾಗುತ್ತೆ, ಅವಾಗ Zn ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n ಏನಾಗುತ್ತೆ, ಅವಾಗ ಗ್ರೂಪ್ ಆಗುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ, ಅಬೆಲಿಯನ್ ಗ್ರೂಪ್ ಆಗುತ್ತೆ. n ಪ್ರೈಮ್ ಆಗಿಲ್ಲ ಅಂದರೆ ಅದು ಗ್ರೂಪೇ ಆಗಲ್ಲ. ಸೊ ಅದಕ್ಕೆ ಇಫ್ ಅಂಡ್ ಓನ್ಲಿ ಇಫ್ ಅಂತ ಹೇಳಿದೆ. ಈ ರಿಸಲ್ಟ್ ನೆನಪಲ್ಲಿಡಿ. ಸೊ Zn ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n ಈಸ್ ಗ್ರೂಪ್ ಆರ್ ಅಬೆಲಿಯನ್ ಗ್ರೂಪ್ ಆರ್ ಸೈಕ್ಲಿಕ್ ಗ್ರೂಪ್ ಇಫ್ ಅಂಡ್ ಓನ್ಲಿ ಇಫ್ n ಈಸ್ ಪ್ರೈಮ್. ಓಕೆ, ನೆಕ್ಸ್ಟ್ ಆಪ್ಷನ್. ಸೊ ಹಂಗಾಗಿ ಇಲ್ಲಿ ಅವ್ರು n ಈಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಲು n ವಿತ್ ರೆಸ್ಪೆಕ್ಟ್ ಇಫ್ ಅಂಡ್ ಓನ್ಲಿ n ಈಸ್ ಪ್ರೈಮ್ ಅಂತ ಅವ್ರು ಕೊಟ್ಟಿದ್ರೆ ಆಪ್ಷನ್ ಫಸ್ಟ್ ರೈಟ್ ಆಗ್ತಿತ್ತು. ಬಟ್ n ಏನಂತ ಕೊಟ್ಟಿಲ್ಲ ಅಂದ್ರೆ ನಾವು ಕಾಂಪೋಸಿಟ್ನ ತೊಗೋಬೋದು. ಸೊ ಹಂಗಾಗಿ ಇಲ್ಲಿ ಫಸ್ಟ್ ಆಪ್ಷನ್ ಆಗಲ್ಲ. ಸೊ ಸೆಕೆಂಡ್ ಆಪ್ಷನ್ ನೋಡಿ, ಕ್ಯೂ ಈಸ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಕ್ಯೂ ಅನ್ನೋದು ಏನಂತ ಹೇಳ್ತಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಲ್ಲಿ ಗ್ರೂಪ್ ಆಗುತ್ತೆ ಅಂತ. ಓಕೆ, ಸೆಕೆಂಡ್ ಕ್ಯೂ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಇದೇನಾಗುತ್ತೆ, ಗ್ರೂಪ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಕ್ಯೂ ಅಲ್ಲಿ ಏನಾದ್ರು 0 ಇರುತ್ತಲ್ವಾ, ಕ್ಯೂ ಅಲ್ಲಿ ಏನಿರುತ್ತೆ 0 ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ, 1 ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ 1. ಸೊ ನಾನು ಇವಾಗ ಎ ಸ್ಟಾರ್ ಎ ಇನ್ವರ್ಸ್ ಈಕ್ವಲ್ ಟು ಮಾಡಿದಾಗ ನನಗೆ ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಸೊ ನನಗೆ ಎ 0 ಆದರೆ, ಸೊ ನನಗೆ ಇಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಯಾವ್ದು ಎಲಿಮೆಂಟ್, ಇಲ್ಲಿ ಯಾವ ಒಂದು ಎಲಿಮೆಂಟ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, 0 ಜೊತೆ ನಾವು ಯಾವ ಒಂದು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇಲ್ಲಿ ಐಡೆಂಟಿಟಿ 1 ಬರುತ್ತೆ. 0 ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಎಕ್ಸಿಸ್ಟ್ ಆಗಲ್ಲ. ಸೊ ಹಂಗಾಗಿ ಏನಾಗಲಿ, ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ 0ಕ್ಕೆ. ಸೊ ಕ್ಯೂ ಈಸ್
ನಾಟ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ ಇದು ಗ್ರೂಪ್ ಆಗಲ್ಲ. ನೆಕ್ಸ್ಟ್ Z ಈಸ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. Z ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. Z ಏನಕ್ಕಾಗಲ್ಲ ಅಂತ ಹೇಳ್ತೀನಿ ನೋಡಿ. Z ಕೂಡ ಆಗಲ್ಲ. Z ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಓಕೆ, ಇದು ಕ್ಲೋಸರ್ ಲಾ ಅಸೋಸಿಯೇಟಿವ್ ಲಾ ಎಲ್ಲ ಆಗುತ್ತೆ ಅಂತ ಅನ್ಕೊಂಡ್ರು. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಇದರಿಂದ ಐಡೆಂಟಿಟಿ ಎಲಿಮೆಂಟ್ 1. ಓಕೆ, Z ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ 1 ಇರುತ್ತೆ. ಸಪೋಸ್ ನಾನು ಇವಾಗ A ಸ್ಟಾರ್ A ಇನ್ವರ್ಸ್ ಈಕ್ವಲ್ ಟು ಸಮ್ ಐಡೆಂಟಿಟಿ. ಸ್ಟಾರ್ ಅಂದರೆ ಆಪರೇಷನ್ ಮಲ್ಟಿಪ್ಲಿಕೇಶನ್. ಸೊ A ಇಂಟು A ಇನ್ವರ್ಸ್ ಈಕ್ವಲ್ ಟು ಐಡೆಂಟಿಟಿ ಬರ್ಬೇಕು. ನಾನು ಏನ 2 ತೊಗೊಂಡು ಮಲ್ಟಿಪ್ಲೈ ಮಾಡಿ ಈಕ್ವಲ್ ಟು ನನಗೆ ಏನು ಬರ್ಬೇಕು ಇಲ್ಲಿ 1 ಬರ್ಬೇಕು. ಯಾಕೆ ಐಡೆಂಟಿಟಿ ಎಲಿಮೆಂಟ್ 1. 2ನ ಜೊತೆ ನಾವು ಯಾವ ಒಂದು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ, ನನಗೆ ಇಲ್ಲಿ 1/2 ಮಾಡಬೇಕು, ಅವಾಗ ಮಾತ್ರ ಬರುತ್ತೆ. ಬಟ್ ನಮಗೆ ಗೊತ್ತಿದೆ 1/2 ಡಸ್ ನಾಟ್ ಬಿಲಾಂಗ್ಸ್ ಟು Z. ಇನ್ವರ್ಸ್ ಎಲ್ಲಿ ಇರಬೇಕು, ನಮ್ಮ ಒಂದು Z ಇಂದನೇ ಬರಬೇಕು. ಸೊ ಈ ಒಂದು ಇನ್ವರ್ಸ್ ನಮ್ಮ Z ಅಲ್ಲಿ ಇಲ್ಲ, ಹಾಗಾಗಿ ಇಲ್ಲಿ ಇನ್ವರ್ಸ್ ಏನಾಗಲ್ಲ, ಎಕ್ಸಿಸ್ಟ್ ಆಗಲ್ಲ. ಸೊ ಹಂಗಾಗಿ ಆಪ್ಷನ್ ಸಿ ಕೂಡ ರಾಂಗ್. ಸೊ ಉಳಿದಿರೋದೇನಿಲ್ಲಿ Zn is group with respect to addition ಮಾಡಲು ಏನು ಇದೇ ನಮಗೆ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ 4 ಏನಿದೆ ಇಲ್ಲಿ Zn ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು ಏನು ಅಂದರೆ Zn ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು ಏನಂದ್ರೆ Zn ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು ಏನು ಇದು ಹೆಂಗಿರುತ್ತೆ ಎಲಿಮೆಂಟ್ಸ್ 0 1 2 3 4 5 ಪ್ಲಸ್ 1. ಸೊ ಇದು ಓನ್ಲಿ ಗ್ರೂಪ್ ಅಲ್ಲ, ಸೈಕ್ಲಿಕ್ ಗ್ರೂಪೇ ಆಗುತ್ತೆ. ನೆನಪಲ್ಲಿ ಇಡಿ. ಅಂದರೆ ನೀವು Z5 ಪ್ಲಸ್ 5 ಅದ್ರ ತೊಗೊಳ್ರಿ, Z6 ಪ್ಲಸ್ 6 ಅದ್ರ ತೊಗೊಳ್ಳಿ, Z100 ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು 100 ಅದ್ರ ತೊಗೊಳ್ರಿ. ಇವೆಲ್ಲ ಏನಾಗುತ್ತೆ ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಸೈಕ್ಲಿಕ್ ಗ್ರೂಪ್ ಆದರೆ ರಿಸಲ್ಟ್ ಗೊತ್ತಲ್ಲ, ಸೈಕ್ಲಿಕ್ ಗ್ರೂಪ್ ಇಂಪ್ಲೈಸ್ ಅಬೆಲಿಯನ್ ಗ್ರೂಪ್. ಅಬೆಲಿಯನ್ ಗ್ರೂಪ್ ಇಂಪ್ಲೈಸ್ ಗ್ರೂಪ್. ಸೊ ಸೈಕ್ಲಿಕ್ ಗ್ರೂಪ್ ಆಗುತ್ತೆ ಅಂದರೆ ಗ್ರೂಪ್ 100% ಆಗೇ ಆಗುತ್ತೆ ಅಂತ. ಸೊ ಹಂಗಾಗಿ ಇದೊಂದು ರಿಸಲ್ಟ್. ಇದು ನೀವು ಎಲ್ಲ ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ರಿ. ಎಲ್ಲ ಕೂಡ ನೀವು ಬೇಕಿರೋ ಯಾವುದೊಂದು ಎಕ್ಸಾಂಪಲ್ ತೊಗೊಳ್ರಿ, Z5 ಪ್ಲಸ್ 5 Z6 ಪ್ಲಸ್ 6 ಅಂತೇಳಿ. ಸೊ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಜಸ್ಟ್ ನಾನು ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂದರೆ ನಿಮ್ಗೆ ಅಟ್ಲೀಸ್ಟ್ ಗ್ರೂಪ್ ಅಂದ್ರೇನು, ಅಬೆಲಿಯನ್ ಗ್ರೂಪ್ ಅಂದ್ರೇನು, ಸೈಕ್ಲಿಕ್ ಗ್ರೂಪ್ ಅಂದ್ರೇನು ಗೊತ್ತಿದ್ರೆ ಕ್ವಶನ್ ಸಾಲ್ವ್ ನಿಮ್ಗೆ ಅರ್ಥ ಆಗುತ್ತೆ ಹೋಗುತ್ತೆ. ಇಲ್ಲ ನಾನು ಪೂರ್ತಿ ಡೆಫಿನಿಷನ್ ಹೇಳ್ಬೇಕಂದ್ರೆ ಮತ್ತೆ ಅದೊಂಥರ ಒಂದು ಕ್ಲಾಸ್ ಆಗಿಬಿಡುತ್ತೆ. ಅದನ್ನು ಟೈಮ್ ಇದ್ದಾಗ ನಾನು ಸಪ್ರೇಟಾಗಿ ಮಾಡ್ತೀನಿ, ಗ್ರೂಪ್ ಥಿಯರಿ ಸ್ಟಾರ್ಟ್ ಮಾಡ್ತೀನಿ ಸಪ್ರೇಟಾಗಿ. ಅಲ್ಲಿವರೆಗೂ ಏನೇನು ಎಕ್ಸಾಮ್ ಹತ್ರ ಬರ್ತಿದೆ, ಸೊ ಕ್ವಶನ್ಸ್ನ ಕೂಡ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇದಿಷ್ಟು ಫಸ್ಟ್ ಕ್ವಶನ್. ಸೊ ಇದನ್ನು ನಾನು ಮಾಡ್ತಿರ್ಬೇಕಾದ್ರೆ ಒಂದು 10 ಮಿನಿಟ್ಸ್ ಆಗಿರ್ಬೋದು, ಬಟ್ ನೀವು ಅಲ್ಲಿ ಬೇಗ ಮಾಡ್ಬೋದು. ಡೈರೆಕ್ಟಾಗಿ ನೋಡಿ ಕ್ವಶನ್ ನೋಡ್ತಾ ನೀವು ಹೆಂಗೆ ಹೇಳ್ಬೇಕು. ಇಲ್ಲಿ ನೀವು ಒಂದು ವೇಳೆ ಓದಿದರೆ Zn ನೀವು ಆಲ್ರೆಡಿ ಓದಿರ್ತೀರ. Zn ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು ಈಸ್ ಗ್ರೂಪ್ ಇಫ್ ಆ್ಯಂಡ್ ಓನ್ಲಿ ಇಫ್ n ಈಸ್ ಪ್ರೈಮ್ ಅಂತೇಳಿ ಅವ್ರು n ಅನ್ನೋದು ಏನೂ ಕೊಟ್ಟೇ ಇಲ್ಲ ಇಲ್ಲಿ ಆಪ್ಷನ್ 1 ಅಲ್ಲಿ. ಸೊ ಇಲ್ಲಿ ನಾವೇನಾದರೂ ಕಾಂಪೋಸಿಟ್ ನಂಬರ್ 4 6 ತೊಗೊಂಡ್ರೆ ಅದು ಟ್ರೂ ಆಗಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಆಪ್ಷನ್ 1 ಈಸ್ ರಾಂಗ್. ಇದೊಂದು ರಿಸಲ್ಟ್. ಇಲ್ಲಿ ಸೆಕೆಂಡ್ ಆಪ್ಷನ್ Q is a group with respect to multiplication. ಸೊ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ ಏನಾಗಿರುತ್ತೆ 1 ಆಗಿರುತ್ತೆ. ಸೊ 0 ತೊಗೊಂಡಾಗ 0ಕ್ಕೆ ಯಾವುದು ಇನ್ವರ್ಸ್ ಸಿಗಲ್ಲ. ಸೊ ಹಂಗಾಗಿ ಆಪ್ಷನ್ 2 ಆಗಲ್ಲ. Z ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್, Z ಅಲ್ಲಿ ಕೂಡ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 1 ಆಗುತ್ತೆ. ನಾನು 2 ತೊಗೊಂಡ್ರೆ 2ಗೆ ನನಗೆ ಇಲ್ಲಿ ಇನ್ವರ್ಸ್ ಸಿಗಲ್ಲ, 3 ತೊಗೊಂಡ್ರೆ 3ಗೆ ಇನ್ವರ್ಸ್ ಸಿಗಲ್ಲ. ಸೊ ಹಂಗಾಗಿ Z ಕೂಡ ಏನಾಗಲ್ಲ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್, ಅದು ಕೂಡ ಗ್ರೂಪ್ ಆಗಲ್ಲ. ಬಟ್ Zn ಈಸ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು ಏನು. ಸೊ Z ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು ಏನಲ್ಲಿ ಅದ್ರದ್ದು ಏನೋ ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ 0 ಆಗುತ್ತೆ. ಬಟ್ ಅಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಐಡೆಂಟಿಟಿ ಎಲಿಮೆಂಟ್ ಸಿಗುತ್ತೆ, ಅಸೋಸಿಯೇಟಿವ್ ಲಾ, ಕ್ಲೋಸರ್ ಲಾ, ಕಮ್ಯುಟೇಟಿವ್ ಲಾ, ಜೊತೆಗೆ ಸೈಕ್ಲಿಕ್ ಕೂಡ ಆಗುತ್ತೆ. ಅದೇನು ಬಿಡಿ Zn ಪ್ಲಸ್ n ಯಾವಾಗಲೂ ಏನಾಗುತ್ತೆ ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಓಕೆ, ನಿಮ್ಗೆ ರಿಸಲ್ಟ್ ಮುಖಾಂತರ ಮಾಡ್ಬೋದು, ಇಲ್ಲ ಈ ಥರ ಕೂಡ ನೀವು ಮಾಡ್ಬೋದು. ಓಕೆ, ಇದನ್ನು ಕೂಡ ಇಲ್ಲಿ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಮಾಡಿದ್ರೆ ಇದು ಕೂಡ ತುಂಬ ಲೆಂತಿ ಆಗುತ್ತೆ. ಜಸ್ಟ್ ಒಂದು ರಿಸಲ್ಟ್ ಹೇಳ್ತೀನಿ ನೋಡಿ ಅಷ್ಟೇ. ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಂಜುಗೇಟ್ ಟು ಸೈಕಲ್ 1, 2, 3, 4, 5, 6 ಇನ್ S10 ದಿ ಸಿಮಿಟ್ರಿ ಗ್ರೂಪ್ ಆಫ್ ಡಿಗ್ರಿ 10. ಸೊ ಯಾವುದೇ ಒಂದು SN ಕೊಟ್ಟರೆ ಇನ್ ಜನರಲ್ SN ಅಲ್ಲಿ ಯಾವುದೇ ಎರಡು ಪರ್ಮಿಟೇಷನ್ ಏನಾದರೂ ಒಂದಕ್ಕೊಂದು ಕಾಂಜುಗೇಟ್ ಆಗಬೇಕಂದ್ರೆ ಅವೆರಡು ಪರ್ಮಿಟೇಷನ್ ಆರ್ಡರ್ ಸೇಮ್ ಇರಬೇಕು. ಸೊ ಅವೆರಡರ ಪರ್ಮಿಟೇಷನ್ ಆರ್ಡರ್ ಏನಾದರೂ ಸೇಮ್ ಇದ್ರೆ ಸೊ ಅವಾಗ ಏನಂತ ಕರಿತೀನಿ, ನಾವೆರಡು ಒಂದಕ್ಕೊಂದು ಕಾಂಜುಗೇಟ್ ಅಂತ ಕರಿತೀನಿ. ಯಾವುದರಲ್ಲಿ SN ಅಲ್ಲಿ. ಸೊ ನಮ್ಗೆ ಕೊಟ್ಟಿರ್ತಕ್ಕಂಥ ಪರ್ಮಿಟೇಷನ್ ಏನಲ್ಲಿ 1, 2, 3, 4, 5, 6, 7. ಹೌದಾ? ಸೊ ಇದರ ಆರ್ಡರ್ ಹೆಂಗೆ ಕಂಡುಹಿಡಿತೀವಿ ನಾವಿಲ್ಲಿ. ಸಪೋಸ್ ಇದನ್ನು ಯಾವ್ದಾದ್ರು ಸಿಗ್ಮಾ ಅಂತ ತೊಗೊಳ್ತೀವಿ. ಸೊ ಇದರ ಆರ್ಡರ್ ಏನಾಗುತ್ತೆ, ಆರ್ಡರ್ ಆಫ್ ದ ಪರ್ಮಿಟೇಷನ್ ಈಕ್ವಲ್ ಟು LCM ಆಫ್ ಲೆಂತ್ ಆಫ್ ಸೈಕಲ್. ಎಷ್ಟು ಲೆಂತ್ ಇದೆ 3, 4. ಸೊ ಇದರ ಲೆಂತ್ ಏನಿದೆ 3 ಇದೆ, ಇದರ ಲೆಂತ್ ಇದೆ 4 ಇದೆ. ಸೊ ಆರ್ಡರ್ ಆಗಲಿ ಏನಾಗಿರುತ್ತೆ LCM ಆಫ್ ಲೆಂತ್ ಆಫ್ ಫಸ್ಟ್ ಸೈಕಲ್ ಲೆಂತ್ ಆಫ್ ಸೆಕೆಂಡ್ ಸೈಕಲ್.
ಸೊ ಇಲ್ಲಿ LCM ಏನಾಗುತ್ತೆ, LCM ಆಫ್ 3, 4 ಏನಾಗುತ್ತೆ 12 ಆಗುತ್ತೆ. ಸೊ ಇದು ಆರ್ಡ್ರು ಇಲ್ಲಿ ಯಾವ ಒಂದು ಸೈಕಲ್ ಈಕ್ವಲ್ ಆಗಿದೆ ನೋಡೋಣ. ಓಕೆ, ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ ಏನಿದೆ ಇಲ್ಲಿ LCM ಆಫ್ ಸೈಕಲ್ 2, 2, 5. 2, 5 LCM ಏನಾಗುತ್ತೆ 10 ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಆಗಲ್ಲ, ವಿಚ್ ಇಸ್ ನಾಟ್ ಈಕ್ವಲ್ ಟು 12. ಸೊ ಸೆಕೆಂಡ್ ಆಪ್ಷನ್ ಏನಿದೆ ಇಲ್ಲಿ LCM ಆಫ್ 4, 3. ಸೊ ಇದೇನಾಗುತ್ತೆ ಇಲ್ಲಿ 12 ಆಗುತ್ತೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕೆಸೆಟಲ್ಲಿ ಕೇಳಿರೋದ್ರಿಂದ ಒಂದೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನೀವು ಒಂದು ಆಪ್ಷನ್ ಕರೆಕ್ಟ್ ಅಂತ ಗೊತ್ತಿದ್ರೆ ಅಲ್ಲಿ ಮತ್ತೆ ನೀವು ಬೇರೆ ಚೆಕ್ ಮಾಡಿದ್ರೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ನೆಟ್ ಆಗಿದ್ರೆ ನೀವು ಅಲ್ಲಿ ನೋಡ್ಬೋದು. ಕೆಸೆಟಲ್ಲಿ ನಿಮ್ಗೆ ಒಂದು ಆನ್ಸರ್ ಪರ್ಫೆಕ್ಟ್ ಅಂತ ಗೊತ್ತಾದರೆ ನೀವು ಮನೆಗೆ ಬಂದ್ಮೇಲೆ ಪ್ರಾಕ್ಟೀಸ್ ಮಾಡಿ, ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಬಟ್ ಎಕ್ಸಾಮಲ್ಲಿ ಕುಂತು ಎಲ್ಲ ಆಪ್ಷನ್ ಚೆಕ್ ಮಾಡ್ತಾ ಕೊಡ್ಬಿಡಿ. ಡೌಟ್ ಇದ್ರೆ ನೋಡಿ, ನಿಮ್ಗೆ ಡೌಟ್ ಇಲ್ಲ ಇದು ಫಿಕ್ಸ್ ಅಂತ ಗೊತ್ತಿದ್ರೆ ನೋಡಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಯ್ತಾ, 3, 4 ಚೆಕ್ ಮಾಡೋಕೆ ಹೋಗ್ಬಿಡಿ. ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರತಿಯೊಂದು ನೋಡಬೇಕು, ಹೌದಾ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ LCM ಆಫ್ ಇದು ಕೂಡ 5, 2. ಸೊ ಇದೇನಾಗುತ್ತೆ ಇದು ಕೂಡ 10 ಆಗುತ್ತೆ. ಅದೇ ಸೈಕಲ್ ಅಂತ 5 ಇದೆ, ಇಲ್ಲಿ 2 ಇದೆ. ಸೊ 5, 10 ವಿಚ್ ಇಸ್ ನಾಟ್ ಈಕ್ವಲ್ ಟು 12. ಸೊ ನೆಕ್ಸ್ಟ್ ಇಲ್ಲಿ ಆಪ್ಷನ್ 4. ಸೊ ಆಪ್ಷನ್ 4 ಏನಿದೆ ನೋಡೋಣ. LCM ಆಫ್ ಇಲ್ಲಿ ಸೈಕಲ್ ಅಂತ 3, 3 ಇದೆ. LCM ಆಫ್ 3, 3 ಆಗುತ್ತೆ, ವಿಚ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 12. ಸೊ ಇವಾಗ ನಾವಿಲ್ಲಿ ಯಾವ ಆನ್ಸರ್ ರೈಟ್ ಅಂತ ಹೇಳ್ಬೋದು, ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಫಸ್ಟ್ ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟ್ ಆಗಿತ್ತು ಇಲ್ಲಿ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ, ಈ ತರ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಪರ್ಮುಟೇಷನ್ಗೆ ಕಾಂಜುಗೇಟ್ ಯಾವ ತರ ಇರುತ್ತೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಒಂದು ಪರ್ಮುಟೇಷನ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಸೈಕಲ್ ಕೊಟ್ಟಿದ್ದಾರೆ, ಸೈಕಲ್ ಕಾಂಜುಗೇಟ್ ಯಾವ ಒಂದು ಸೈಕಲ್ಗೆ ಇದು ಕಾಂಜುಗೇಟ್ ಆಗುತ್ತೆ ಅಂತ ನಾವು ಜಸ್ಟ್ ಆ ಒಂದು ಕೊಟ್ಟಿರ್ತಕ್ಕಂಥ ಪರ್ಮುಟೇಷನ್ ಆರ್ಡರ್ ಚೆಕ್ ಮಾಡಿ ನಾವಿಲ್ಲಿ ಕಾಂಜುಗೇಟ್ ಹೌದಾ ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಇದಿಷ್ಟು ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇದು ಕೂಡ KCET 2023 ಅಲ್ಲಿ ಕೇಳಿರೋದು. ದಿ ಗ್ರೂಪ್ Z ಕ್ರಾಸ್ Z with respect to component wise addition is generated by. ಸೊ ಇಲ್ಲಿ ನಾವು ಈ 4 ಆಪ್ಷನ್ ಇದೆ. 4 ಆಪ್ಷನ್ ಅಲ್ಲಿ ಪೂರ್ತಿ Z ಕ್ರಾಸ್ Z ನ ಯಾವ ಒಂದು ಆಪ್ಷನ್ ತಗೊಂಡು ನಾವು ಜನರೇಟ್ ಮಾಡ್ಬೋದು ಅಂತ. ಸೊ ಅಲ್ಲಿ ಫಸ್ಟ್ 1 by 1 ನೋಡ್ತೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಆಪ್ಷನ್ ಇಲ್ಲಿ Z ಕ್ರಾಸ್ Z ಅಲ್ಲಿ ಹೆಂಗಿರುತ್ತೆ ಎಲಿಮೆಂಟ್ಸು, Z ಕ್ರಾಸ್ Z ಅಲ್ಲಿ ಹೆಂಗಿರುತ್ತೆ ಎಲಿಮೆಂಟ್ಸ್ ಎಲ್ಲ. ಓಕೆ, ಫಸ್ಟ್ ನೋಡಿ Z ಕ್ರಾಸ್ Z ಯಾವಲ್ಲಿ ಈಗ 0, 1 ಆಗಿರ್ಬೋದು, 1, 0 ಆಗಿರ್ಬೋದು, ಪ್ರತಿಯೊಂದು ಎಲಿಮೆಂಟ್ ಇರುತ್ತೆ. ಬಟ್ ನಾನು ಇಲ್ಲಿ 1, 1 ತೊಗೊಂಡು ಇಲ್ಲಿ ಜನರೇಟ್ ಮಾಡೋಕೆ ಹೋಗ್ತೀನಿ. ಸೊ ಫಸ್ಟ್ ಆಪ್ಷನ್ 1, 0. ಸೊ 1, 0 ಸಪೋಸ್ ಯಾವುದೋ ಒಂದು n ಮಲ್ಟಿಪ್ಲೈ ಮಾಡ್ತೀನಿ. ಸೊ 1, 0 ಈಕ್ವಲ್ ಟು n, 0. ಸೊ ಇದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಯಾವ ಥರ ಜನರೇಟ್ ಮಾಡ್ಬೋದು ನಾನು ಇಲ್ಲಿ, ಯಾವ ಥರ ಮಾಡ್ಬೋದು ಇಲ್ಲಿ n, 0 ಅಂದರೆ +1. ಸೊ -2, 0 -1, 0 0, 0, 1, 0, 2, 0 ಅಪ್ ಟು 1. ಬಟ್ ಈ ಥರ ಎಲಿಮೆಂಟ್ಸ್ ಜನರೇಟ್ ಮಾಡ್ಬೋದು. ಬಟ್ Z ಕ್ರಾಸ್ Z ಅಲ್ಲಿ ಈ ಥರದ ಎಲಿಮೆಂಟ್ಸ್ ಇರುತ್ತಲ್ವ, 0, 1 ಕೂಡ ಇರುತ್ತೆ, 0, 3 ಕೂಡ ಇರುತ್ತೆ. ಬಟ್ ಈ ಥರ ಎಲಿಮೆಂಟ್ಸ್ನ ನಾವು ಇದರಿಂದ ಜನರೇಟ್ ಮಾಡೋಕ್ಕೆ ಬರಲ್ಲ, ಹಂಗಾಗಿ ಆಪ್ಷನ್ 1 ಏನಾಗುತ್ತೆ ರಾಂಗ್ ಆಗುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನಾವು ಇಲ್ಲಿ 0, 1 ತೊಗೊಂಡು ಈ ಥರ ಎಲಿಮೆಂಟ್ ಜನರೇಟ್ ಮಾಡ್ಬೋದು. ಅಲ್ಲಿ 1, 0, 2, 0 ಎಲಿಮೆಂಟ್ನ ಜನರೇಟ್ ಮಾಡೋಕ್ಕೆ ಬರಲ್ಲ. ಓಕೆ, ಬಟ್ 1, 1 ತೊಗೊಂಡಾಗ ಏನಾಗುತ್ತೆ, ಆಪ್ಷನ್ 3 1, 1 ತೊಗೊಂಡಾಗ ಏನಾಗುತ್ತೆ, ಇಲ್ಲಿನೂ n ಇಂದ ಮಲ್ಟಿಪ್ಲೈ ಮಾಡಿ 1, 1 ತೊಗೊಂಡಾಗ ಏನಾಗುತ್ತೆ, ಸಪೋಸ್ ಇದು n, n. ಸೊ ಇದರಲ್ಲಿ ಯಾವ ಥರ ಇರುತ್ತೆ ಎಲಿಮೆಂಟ್ಸು 1, 1, 2, 2, 3, 3, 4, 4. ನೆಗೆಟಿವ್ನು ತಗೋಬೋದು. ನೆಗೆಟಿವ್ ಕೂಡ ಏನಾಗುತ್ತೆ ಇಲ್ಲಿ -4, 4, -1, 1, 0, 0 ಕೂಡ ಬರುತ್ತೆ. ಬಟ್ ನಮಗಿಲ್ಲಿ ಯಾವ ಎಲಿಮೆಂಟ್ ಜನರೇಟ್ ಮಾಡೋಕ್ಕೆ ಬರಲ್ಲ ಇದರಿಂದ ಅಂದರೆ 0, 1 ಆಗಿರ್ಬೋದು, 1, 0 ಆಗಿರ್ಬೋದು, ಎರಡು ಸೇಮ್ ಇರಬೇಕು. ಈ ಥರ ಎಲಿಮೆಂಟ್ಸ್ ನಮಗಿಲ್ಲಿ ಜನರೇಟ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಆಪ್ಷನ್ 3 ಕೂಡ ಆಗಲ್ಲ. ಸೊ ಉಳಿದ್ರೆ ಆಪ್ಷನ್ ಯಾವುದು ಇಲ್ಲಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇದರಿಂದ ನಾವು ಎಲ್ಲಾನು ಇಲ್ಲಿ ಜನರೇಟ್ ಮಾಡ್ಬೋದು. ಸೊ ಇದರಿಂದ ಹೆಂಗೆ ಜನರೇಟ್ ಮಾಡ್ಬೋದು, ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ನೋಡಿ. ಸೊ ಇದು ಆಪ್ಷನ್ 4. ಸೊ A, B ಪ್ಲಸ್ C, D ಅಂತ ತಗೊಂಡ್ರೆ ಸೊ ಇದನ್ನ ಏನಂತ ಬರ್ಬೋದು, A ಪ್ಲಸ್ C, B ಪ್ಲಸ್ D. ಸೊ ಇವಾಗ ನಾನು ಪೂರ್ತಿ ಅದನ್ನು ತೊಗೊಂಡ್ರೆ ಏನಂತ ಬರಿಬೋದು ಇಲ್ಲಿ, ಸಪೋಸ್ ಇವಾಗ ಇದನ್ನ ಏನಿದೆ 1, 0, ಇನ್ನೊಂದು 0, 1. ಸಪೋಸ್ ಇದನ್ನು m ಇಂಟು 1, 0 ಪ್ಲಸ್ n ಇಂಟು 0, 1 ಅಂತ ತೊಗೊಂಡ್ರೆ ಏನಾಗುತ್ತೆ, m, 0 ಪ್ಲಸ್ 0, n ಈಕ್ವಲ್ ಟು m, n. ಸೊ ಪೂರ್ತಿ ಇಂಟಿಜರ್ನ ನಾನು ಇಲ್ಲಿ ಜನರೇಟ್ ಮಾಡ್ಬೋದು ಇದರಿಂದ.
ಯಾವ ಎಲಿಮೆಂಟ್ ಬೇಕಾದ್ರೆ ಇಲ್ಲಿ ಆರ್ಡರ್ ಇದರಲ್ಲಿ ಜೆಡ್ ಕ್ರಾಸ್ ಜೆಡ್ ಇರ್ತಕ್ಕಂಥ ಯಾವ ಎಲಿಮೆಂಟ್ ಬೇಕಾದ್ರೆ ನಾನು ಜನರೇಟ್ ಮಾಡಬಹುದು ಎಂ ಕಾಮನ್. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು 2023 ಕೇಳಿರ್ತಕ್ಕಂಥ ಲಾಸ್ಟ್ ಕ್ವಶನ್. ಅಂದರೆ ಗ್ರೂಪ್ ಥಿಯರಿಯಿಂದ ಟೋಟಲ್ ಆಗಿ 4 ಕ್ವಶನ್ ಕೇಳಿದ್ರು, ಒಂದು ನಂಬರ್ ಥಿಯರಿಯಿಂದ ಕೇಳಿದ್ರು. ಆಲ್ರೆಡಿ ನಂಬರ್ ಥಿಯರಿ ಕ್ವಶನ್ ಕೂಡ ನಾನು ಸಾಲ್ವ್ ಮಾಡಿ ಹಾಕಿರ್ತೀನಿ ನೋಡಿ. ಒಂದೇ ಕ್ವಶನ್ ಬಂದರೂ ಕೂಡ ಎಷ್ಟೋ ಸರಿ 2 ಮಾರ್ಕ್ಸಲ್ಲಿ ಕೂಡ ಕೇಸೆಟ್ನ ಕಳ್ಕೊಂಡಿರ್ತೀರಾ. ಸೊ ಪ್ರತಿಯೊಂದು ಕ್ವಶನ್ ಕೂಡ ಇಂಪಾರ್ಟೆಂಟ್. CO ಆಗಿರ್ಬೋದು, ನಂಬರ್ ಥಿಯರಿ ಆಗಿರ್ಬೋದು, ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ, ಅಷ್ಟು ಕಾಂಪ್ಲಿಕೇಟೆಡ್ ಮಾಡಿಲ್ಲ ನಾನು. ಒಂದ್ಸರಿ ನೋಡಿ. ಓಕೆ ಇದನ್ನು ಕೇಳಿದ್ರೆ ನೋಡೋಣ. ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ SN ದಿ ಸಿಮಿಟ್ರಿಕ್ ಗ್ರೂಪ್ ಆಫ್ ಡಿಗ್ರಿ n which are conjugate to cycle length of R. So 1, 2, 3 up to 7 R is R factorial NPR 1/2 into NPR. So permutation group in SN for R cycle. In SN for R cycle, ಇಲ್ಲಿ number of elements in SN the symmetric group of order degree n which are conjugate to some R cycle. ಇಲ್ಲಿ SN ಅಲ್ಲಿ R cycle ಎಷ್ಟು ಕಾಂಜುಗೇಟ್ ಆಗಿರುತ್ತೆ ಅಂದರೆ ಒಂದು ಫಾರ್ಮುಲಾ ಇದೆ. ಕಾಂಜುಗೇಟ್ಸ್ ಈಕ್ವಲ್ ಟು NR into R minus 1 ಫ್ಯಾಕ್ಟೋರಿಯಲ್. ಸೊ ಇದನ್ನು ನಾವಿಲ್ಲಿ ಬಿಡಿಸ್ಬಿಟ್ಟು ಬರೆದ್ರೆ ಏನು ಬರುತ್ತೆ ಅಂತ ನೋಡೋಣ. ಸೊ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ಇದನ್ನೇನಂತ ಬರಿಬೋದು ನಾವಿಲ್ಲಿ ಫಾರ್ಮುಲಾ ಇದೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ R ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ R ಫ್ಯಾಕ್ಟೋರಿಯಲ್. ಸೊ ಟೋಟಲ್ ಇರೋದೇ ನಮಗಿಲ್ಲಿ ಟೋಟಲ್ ಫಾರ್ಮ್ ಇದೆ ಇಂಟು R minus 1. ಸೊ ಇದಕ್ಕೆ ಇವಾಗ ಇಂಟು R minus 1 ಮಾಡಿದ್ರೆ ಏನಾಗುತ್ತೆ, ಇಂಟು R minus 1 ಫ್ಯಾಕ್ಟೋರಿಯಲ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ R ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ R ಹೋಲ್ ಫ್ಯಾಕ್ಟೋರಿಯಲ್ ಇಂಟು R minus 1 ಫ್ಯಾಕ್ಟೋರಿಯಲ್. ಸೊ R ಫ್ಯಾಕ್ಟೋರಿಯಲ್ ಏನಂತ ಬರಿಬೋದು, R ಇಂಟು R minus 1 ಹೋಲ್ ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. n ಫ್ಯಾಕ್ಟೋರಿಯಲ್ ಇಂಟು R minus 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ R into R minus 1 factorial into n minus R factorial. So R minus 1 cancel. So 1 by R separate 1 by R into n factorial divided by n minus R more factorial equal to 1 by R into total ಏನಂತ ಬರಿಬೋದು ನಾನಲ್ಲಿ n factorial divided by n minus R whole factorial ಏನಂತ ಬರಿಬೋದು NPR ಅಂತ ಬರಿಬೋದು. ಸೊ ಫೈನಲ್ ಆನ್ಸರ್ ಏನಾಗುತ್ತೆ ನಂದಿಲ್ಲಿ 1 by R into NPR. ಇದು ನಮಗೆ ಫೈನಲ್ ಆನ್ಸರ್. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಇದನ್ನ ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ 4. ಓಕೆ ಇಲ್ಲಿ ಟೈಪಿಂಗ್ ಇಲ್ಲ, ನಾನು ಪ್ರಿಂಟ್ ಮಿಸ್ಟೇಕ್ ಮಾಡಿರ್ಬೋದು. ಸೊ ಇದು 1/2 ಅಲ್ಲ, ಇದು 1 by R into NPR. ಸೊ ನಮ್ಮ ಫೈನಲ್ ಆನ್ಸರ್ ಏನಾಗುತ್ತೆ ಆಪ್ಷನ್ 4 1 by R into NPR. ಜಸ್ಟ್ ಇಲ್ಲಿ ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆ. ಸೊ 1 by R into NPR. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನಾವು ಈ ಥರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ನ ಕೆಲವೊಂದು ರಿಸಲ್ಟ್ ಮುಖಾಂತರ ನಮಗೆ ಸಾಲ್ವ್ ಮಾಡ್ಬೋದು. ಈ ಥರ ಇನ್ನೂ ನಮಗೆ ತುಂಬ ವೀಡಿಯೋಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಯಾವ ಒಂದು ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು. ಸೊ ನಿಮ್ಮ ಒಂದು ಕಮೆಂಟ್ನ ನೋಡಿ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಾಸಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಬೇಕಾ, ಅಥವಾ ಯಾವುದಾದ್ರು ಒಂದು ವರ್ಷದ ಕ್ವಶನ್ ಪೇಪರ್ದು ಸೊಲ್ಯೂಷನ್ ಬೇಕಾ, ಈ ಥರ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ ಬೇಕು ಇಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ನ ರೆಸ್ಪಾನ್ಸ್ನ ನೋಡಿ ನಾನಿಲ್ಲಿ ಬೇರೆ ಒಂದು ನೆಕ್ಸ್ಟ್ ವೀಡಿಯೋಗೆ ನಾನಿಲ್ಲಿ ರೆಡಿ ಮಾಡ್ಕೊತೀನಿ. ಓಕೆ, ಇನ್ನೂ ಯಾರಾದರೂ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಇದೊಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.